ಅವರಿಗೆ ಉಪಮುಖ್ಯಮಂತ್ರಿ ಶಾಸಕ ಎಸ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಮುಖಂಡ ಅನ್ಸರ್ ಪಾಷಾ ಒತ್ತಾಯ. ಬಾಗೇಪಲ್ಲಿ ಪಟ್ಟಣದ ಕೋಡಿಕೊಂಡ ರಸ್ತೆಯಲ್ಲಿ ಜಾಮಿಯಾ ಶಾದಿ ಮಹಲ್ ಮುಂಭಾಗ ಜಮೀರ್ ಅಹಮದ್ ಖಾನ್ ಗ್ರೂಪ್ ವತಿಯಿಂದ ಮಾಜಿ ಸಚಿವರು ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಎಸ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ಮುಖಂಡರಾದ ಅನ್ಸರ್ ಪಾಷಾ ನೇತೃತ್ವದಲ್ಲಿ ಪಟ್ಟಣದ ವಿವಿಧ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಬಿಜೆಡ್ ಗ್ರೂಪ್ ಅಧ್ಯಕ್ಷರು ಅನ್ಸರ್ ಪಾಷಾ ಅವರು ಮಾತನಾಡಿ, ಅಲ್ಪಸಂಖ್ಯಾತರ ಮುಖಂಡರು ಹಾಗೂ ಸರ್ವ ಜನಾಂಗದ ನಾಯಕರು ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಎಸ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ನಿರ್ಲಕ್ಷ್ಯ ಮಾಡಿದರೆ 2028ರ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧಿಸುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ವೆ ಜಬೀವುಲ್ಲಾ, ಕೆಡಿಪಿ ಸದಸ್ಯರು ರಿಜ್ವಾನ್ ಸಾಬ್, ಮೌಲಾನಾ ನಜೀರ್ ಸಾಬ್, ಸೈಯದ್ ಖಲೀಮುಲ್ಲಾ, ವಸೀಂ, ಎಂಎಸ್ ಮಸ್ತಾನ್, ಇಲಿಯಾಸ್, ವಾಜಿದ್, ಹಬೀಬ್ ಸಾಬ್, ಜಾವಿದ್ ಬೇಗ್, ಅಕ್ರಮ್, ಅಬ್ದುಲ್ ಪಾಷಾ, ಹಾಫಿಜ್, ಸುಹೇಲ್, ಸೀನಾ ಮುಂತಾದವರು ಉಪಸ್ಥಿತರಿದ್ದರು. जनाब अलहाज बीजेड ज़मीर साहब को मिनिस्ट्री का पोस्ट नहीं दिए, मैं इज़्ज़त माब वाली जनाब PK शिव कुमार साहब CM कर्नाटका से मैं गुजारिश करता हूँ और हाई कमान से भी मैं गुजारिश करता हूँ, ज़मीर अहमद साहब सिर्फ ज़मीर अहमद साहब नहीं हैं, एक फ़र्द नहीं ही, वो एक अंजुमन ही और बिला मजहब व मिल्लत के खिदमत करने वाले इंसान हैं. इनके अंदर कोई ज़ात पात का दूर ही से इनके ख्यालात में नहीं है. बहरहाल कांग्रेस में जितनी मेहनतें उन्होंने की हैं, कांग्रेस के लिए एक फ़ख्र की बात है और ऐसे इंसान को कांग्रेस वाले दोबारा पैदा करना ये बड़ी मुश्किल होता है. पैदा तो होते हैं, लेकिन ऐसे इंसान जो लाखों करोड़ों इंसानों को लेकर अल्हम्दुलिल्लाह अपने पीछे रखे हैं, एक ज़मीर साहब एक लाखों करोड़ों इंसानों में से एक इंसान हैं और हमदर्द इंसान हैं, गरीबों के हमदर्द हैं, यतीमों के हमदर्द हैं, हाजियों की खिदमत करने वाले हमदर्द हैं, हुज्जाज की, मौज़नों की, इमामों की, यहाँ तक कि इनकी खिदमत का थोड़ी देर में हमें आपके सामने इनकी खिदमत हासिल नहीं कर सकते. मैं इतना ज़रूर कहूँगा कि अल्लाह के लिए आप लोगों से गुजारिश करता हूँ, हाई कमान से भी और जनाब CM साहब से भी, ऐसे फ़र्द को गमा लेने की कोशिश ना करें, क्योंकि कांग्रेस ಭಾಗ್ಯನಗರ ಪಟ್ಟಣದಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಗ್ರೂಪ್ ವತಿಯಿಂದ ಅನ್ಸರ್ ಪಾಷಾ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಪದಾಧಿಕಾರಿಗಳು ಬಾಗೇಪಲ್ಲಿ ಇರುವಂತಹ ಎಲ್ಲ ಮುಸ್ಲಿಂ ಬಾಂಧವರ ವತಿಯಿಂದ ಇವತ್ತು ನಾವು ಮಸೀದಿಗಳಲ್ಲಿ ಹಾಗೂ ಬೇರೆ ಇತರೆ ಪ್ರದೇಶಗಳಲ್ಲಿ ನಾವು ದುವಾವನ್ನು ಮಾಡಿದ್ದೀವಿ. ಏನು ಆ ದುವಾ ಸಾರಾಂಶ ಅಂದರೆ, ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಜ್ಯಕ್ಕೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅಂದರೆ ಎಲ್ಲ ಅಲ್ಪಸಂಖ್ಯಾತರಿಗೂ ಹಾಗೂ ಎಲ್ಲ ಜನಾಂಗದವರಿಗೂ ಒಬ್ಬ ನಾಯಕ ಅಂದರೆ ಅದು ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಪದವಿ ನೀಡಬೇಕು ಹಾಗೂ ಸಚಿವರ ಸ್ಥಾನದಲ್ಲಿ ಸಚಿವನಾಗಿ ನೇಮಕ ಮಾಡಬೇಕು. ಅದೇ ರೀತಿಯಾಗಿ ಭಾಗ್ಯನಗರ ಪಟ್ಟಣದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಸ್ ಸುಬ್ಬಾರೆಡ್ಡಿರವರು ಹ್ಯಾಟ್ರಿಕ್ ವಿಜೇತರಾಗಿ, ಅದೇ ರೀತಿಯಾಗಿ ಎಲ್ಲ ದಲಿತರ, ಅಲ್ಪಸಂಖ್ಯಾತರ, ಬಡವರ ನಾಯಕನಾಗಿ ಹೊರಹೊಮ್ಮಿರುವಂತಹ, ವರ್ಷದಲ್ಲಿ 365 ದಿನ ಕೂಡ ಜನರ ಮಧ್ಯದಲ್ಲಿ ಇರುವಂತಹ ಶಾಸಕರು ಶ್ರೀ ಎಸ್ ಸುಬ್ಬಾರೆಡ್ಡಿರವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನಾವು, ಅದೇ ರೀತಿಯಾಗಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅಂದರೆ ಒಬ್ಬ ಮನುಷ್ಯ ಅಲ್ಲ, ಅವರು ಒಂದು ಶಕ್ತಿ ಎಂದು ನಾವು ಭಾವಿಸಿದ್ದೀವಿ. 2023 ವರ್ಷದ ಚುನಾವಣೆಯಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ಸುಮಾರು 92% ಮತದಾರರು, ಮುಸ್ಲಿಂ ಮತದಾರರು ಜಮೀರ್ ಅಹಮದ್ ಖಾನ್ ಹೇಳಿರುವಂಥ ಮಾತನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲರೂ ಕೂಡ ರಾಜ್ಯ ಮಟ್ಟದಲ್ಲಿ ಸುಮಾರು ನಾವು 40% ಮತವನ್ನು, ಸುಮಾರು 40% ನಾವು ಎಲ್ಲ ಮುಸ್ಲಿಂ ಬಾಂಧವರು ಇರುವಂತಹವರು ನಾವು ಕಾಂಗ್ರೆಸ್ಗೆ ಮತ ಹಾಕಿದ್ದೀವಿ. ಅದರಿಂದ ನಮಗೆ ಅಲ್ಪಸಂಖ್ಯಾತರಿಗೆ ಈ ದಿನ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಸಚಿವ ಸಂಪುಟದಲ್ಲಿ 5 ಜನರಿಗೆ ಸಚಿವ ಸ್ಥಾನ ನೀಡಬೇಕು. ಆದ್ಯತೆಯಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ DCM ಸ್ಥಾನ ನೀಡಬೇಕು. ಬಾಗೇಪಲ್ಲಿ ಶಾಸಕ ಎಸ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದನ್ನು ಪರಿಣಾಮ ಮುಂದಿನ ದಿನಗಳಲ್ಲಿ ನೀವು ನಿರ್ಲಕ್ಷ್ಯ ಮಾಡಿದರೆ 2028ಗೆ ಬರುವಂತಹ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಶಕ್ತಿ ಏನು ಅನ್ನೋದು ಆವತ್ತು ನಾವು ತೋರಿಸಕ್ಕೆ ರೆಡಿ ಆಗ್ತೀವಿ ಎಂದು. ಬ್ಯೂರೋ ರಿಪೋರ್ಟ್ BA ಬಾಬಾಜಾನ್, ಭಾರತ ವೈಭವ ನ್ಯೂಸ್, ಬಾಗೇಪಲ್ಲಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369